ಎಲ್ಲೋ ಒಬ್ಬ ಇವನು ಪಾಪದವನು ನಮ್ಮ ಮುತ್ತು, ಅವನು ಯಾವಾಗಲೂ ನನ್ನ ಗಾಡಿ ಹಿಡ್ಕೊಂಡು ಓಡ್ ಬರೋನು. ಯಾಕೆ ಓಡ್ ಬರ್ತಾನೆ, ಏನಕ್ಕೆ ಓಡ್ ಬರ್ತಾನೆ, ಏನು ಹುಡುಗನಿಗೆ ಇಷ್ಟೊಂದು ಹುಚ್ಚು ನಮ್ಮನ್ನು ಕಂಡ್ರೆ. ನಾನು ಸಿನಿಮಾದಲ್ಲೂ ಮಾಡ್ತೇನೆ, ನನ್ನಿಂದ ಯಾಕೆ ಓಡ್ತಾನೆ ಈ ಹುಡುಗ ಹುಚ್ಚ ಇವನು ಅಂತಂದು ನಾನು ಹಂಗೆ ಅಂದ್ಕೊಳ್ಳೋದು. ಆದರೆ ಇವತ್ತು ನನಗೇನು ಅನ್ನಿಸ್ತಾ ಇದೆ, ಒಬ್ಬ ಹುಡುಗನಾಗಿ ಅವನು ನನ್ನ ಜೊತೆಲೂ ಒಂದು ತಮ್ಮನೋ ಯಾವ ಜನ್ಮದಲ್ಲಿ ಅವನೇನೋ ಪಾಪ ಓಡಾಡಿ ನಮ್ಮಮ್ಮ ನಾನು ಮಾಡಬೇಕು ಹಂಗೆ ಹಿಂಗೆ ಅಂತ ಓಡಾಡಿ ಪಾಪ ಹುಡುಗ ಎಷ್ಟೋ ಕೆಲಸ ಈ ಕಟ್ಟಡದಲ್ಲಿ ಅವನು ಮಾಡಿಬಿಟ್ಟ. ನಾನೇನು ಸಾಮಾನ್ಯನಲ್ಲ ಅಂತಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಗೌರವವಾಗಿ ನಾವು ಮಾಡಿ ಒಳ್ಳೆ ರೀತಿಯಲ್ಲಿ ಅಂದ್ಕೊಂಡಿರೋ ಸಮಯದಲ್ಲಿ ಮಾಡಿ ಮುಗಿಸೋಕ್ಕೆ ಮುತ್ತು ಒಬ್ಬ ಕಾರಣ. ಹಾಗೆ ನಮ್ಮ ಮ್ಯಾನೇಜರು ನಾಗರಾಜ್ ಅಂತಿದ್ದಾರೆ, ಅವರು ಅಷ್ಟೇ ಪಾಪ ಎಲ್ಲ ಮಾಧ್ಯಮಗಳಿಗೆ ಹೇಳೋದ್ರಿಂದ ಕರೆಕ್ಟಾದ ಸಮಯದಲ್ಲಿ ಕರೆಸಿ ನಮ್ಮನ್ನು ಕೂರಿಸಿಗೆ. ನನಗೂ 58 ಆಯಿತು, ಆರೋಗ್ಯ ನೀವು ಪಾಪ ನೀವು ಹೇಳಿದ ತಕ್ಷಣ ಸ್ಪಂದಿಸ್ತಾ ಇಲ್ಲ ನಮ್ಮ ದೇಹನು. ಒಂದಿನಕ್ಕೆ 10-12 ಮಾತ್ರ ನಾನು ನುಂಗ್ತೀನಿ, ನನಗೇನು ಸಂಕೋಚ ಇಲ್ಲ ಹೇಳೋಕ್ಕೆ. ಕಾಯಿಲೆ ಇರೋ ಜೀವನ ಚೆನ್ನಾಗಿದೆ ಅಂತ ಹಿಂಗೆ ಹೇಳ್ಕೊಳಕ್ಕಾಗತ್ತೆ ನಾವು? ಅಷ್ಟೇ, ಬಾಳಬೇಕು. ಏನು ಬಾಳಿದ್ದಷ್ಟು ಕಾಲ ಇಲ್ಲಿ ಏನು ಬಿಟ್ಬಿಟ್ಟು ಹೋಗ್ತೀವಿ ನನಗೆ ಗೊತ್ತಿಲ್ಲ. ತಾಯಿಗಿಂತೂ ಮಿಗಿಲಾದ ದೇವರಿಲ್ಲ, ಗುರುರಾಜ ನಾಯ್ಡು ಅವರು ಹೇಳಿದಾಗೆ. ಧರ್ಮಕ್ಕಿಂತಲೂ ಮಿಗಿಲಾದ ಸಖನಿಲ್ಲ. ನಾವು ಮಾಡಿರೋ ಧರ್ಮನೇ ನಮ್ಮನ್ನು ಕಾಯೋದು, ಇನ್ನೇನೋ ನಮ್ಮನ್ನು ಕಾಯಲ್ಲ, ಅಷ್ಟೇ. ವಿನೋದ್ ರಾಜ್ ಅವರು ಯಾಕೆ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾರೆ ಅಂತ ಹಲವರ ಕ್ವಶನ್ನು. ಇಲ್ಲಿ ನೋಡಿ ಬಂದ ನೋಡಿ, ವಿನೋದ್ ರಾಜ್ ಹಿಂಗೆ ಒಬ್ಬಂಟಿ. ಅವ್ನು ಬಾಯಿಲ್ದಿರೋ ಜೀವ ಅವನಿಗೂ ಇಷ್ಟ ವಿನೋದ್ ರಾಜ್ನ ಕಂಡ್ರೆ. ಇಲ್ಲ ನನಗೆ ಅಮ್ಮವರು ಒಬ್ಬಂಟಿನ ಇದನ್ನು ಮಾಡಿಲ್ಲ ನನ್ನ ಅಮ್ಮ. ಜನಗಳು ಇವರೆಲ್ಲ ನಮ್ಮ ಸ್ನೇಹಿತರೇನೆ ಪಾಪ. ಆಮೇಲೆ ನಾನು ಇಲ್ಲಿ ಯಾರು ನಮ್ಮ ಕೆಲಸದವರು ಅಂತಲೇ ನಾನು ಯಾರನ್ನೂ ಭಾವಿಸಿಲ್ಲ, ಅವರೆಲ್ಲ ನನ್ನ ಸ್ವಂತದವರೇ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಮೇಲೆ ಅವರು ಹಾಗೇನೆ ಭಾವಿಸ್ತಾರೆ, ಅಣ್ಣ ಅಂತ ಭಾವಿಸ್ತಾರೆ. ಅಣ್ಣ ಅಂದಮೇಲೆ ಅವನು ಆಳು ಅನ್ನೋ ಭಾವನೆ ನನಗಿಲ್ಲ. ಎಕ್ಸೆಪ್ಟು ಯಾವುದಾದ್ರೂ ಕೆಟ್ಟ ಅಭ್ಯಾಸ ದುರಭ್ಯಾಸ ಅಂಥದ್ದಿದ್ದಾಗ ಮಾತ್ರ ನಾನು ಸ್ವಲ್ಪ ಖಂಡಿಸಿ ಹೇಳ್ತೀನಿ. ಯಾಕಂದರೆ ಅದು ನಮ್ಮ ಕರ್ತವ್ಯ, ಅವ್ರನ್ನ ತಿದ್ದಬೇಕು. ಅವ್ರು ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಹೋದರೂ ಚೆನ್ನಾಗಿ ಬದುಕಬೇಕು ಜೀವನದಲ್ಲಿ, ಅಷ್ಟು ಆ ಉದ್ದೇಶ. ಹಂಗಾಗಿ ನನ್ನ ಒಂಟಿ ಅಂತ ನನ್ನ ಭಾವನೆ ಇಲ್ಲ. ಆಮೇಲೆ ಗಿಡ ಮರಗಳ ಜೊತೆಲಿ ಮಾತಾಡೋದನ್ನು ನನ್ನ ತಾಯಿಯವರು ತೋರಿಸ್ಕೊಟ್ಟಿದ್ದಾರೆ. ಹಂಗಾಗಿ ಅವುಗಳ ಜೊತೆ ಮಾತಾಡಿಕೊಂಡು ಅದ್ರ ಕೆಲಸ. ಮೊನ್ನೆ ನೋಡಿ ಇದೆ ಈ ಗಿಡನ ನಾನೇ ಪ್ರೂನ್ ಮಾಡಿದ ಮೇಲೆ ಕಟ್ ಮಾಡಿದೆ, ಹತ್ರಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬುಷ್ ಆಗಿರಲಿ ಅಂತ ನಾನೇ ಕಟ್ ಮಾಡಿದೆ ಅಷ್ಟು ಬೇಗನೆ ಚಿಗಿದ್ಬಿಡ್ತು. ಹಾಗೆ ಪ್ರತಿಯೊಂದು ಮನುಷ್ಯ ನಾನು ಒಂಟಿ ಅಂತ ತಿಳ್ಕೊಬಾರ್ದು ಯಾವತ್ತು. ಇದೇ ಶ್ರೇಷ್ಠ ಜೀವನ. ಪ್ರಕೃತಿ ಜೊತೆಲ್ಲ ಇದ್ದೀನಿ ನಾನು. ಆಮೇಲೆ ಈಗ ಸರ್ಕಾರನ ಎದುರು ನೋಡಿದಿರ ಇದಿಷ್ಟನ್ನು ಮಾಡೋಕ್ಕೆ, ತಮಿಳ್ನಾಡಲ್ಲಿ ಒಂದು ಹಾಸ್ಪಿಟ್ಲ್ ಕಟ್ಟಕ್ಕೆ ಈಗ ಇನ್ನೆಷ್ಟು ಸಾಮರ್ಥ್ಯ ಇರಬೇಕು ಯೋಚನೆ ಮಾಡಿ. ಅಷ್ಟು ಸಾಮರ್ಥ್ಯನ ಬರೆಸಿದವ್ರು ಯಾರು? ಅವರೇ. ಕನ್ನಡ ನಾಡಿನ ಕುಲನಾರಿ, ಕನ್ನಡ ನಾಡಿನ ಕುಲನಾರಿ, ಮಹಾನ್ ಶ್ರೇಷ್ಠ ವ್ಯಕ್ತಿ ನನ್ನ ತಾಯಿಯವರು. ಮಹಾತ್ಯಾಗ ಅಂತ ಸಿನಿಮಾ ಮಾಡಿದ್ರು. ಯಾಕೆ ಮಹಾತ್ಯಾಗ ಅಂತ ಮಾಡಿದ್ರು ನಮಗೆ ಗೊತ್ತಿರಲ್ಲ. ಭಗವಂತನ ಲೀಲೆ ಅದು. ಆ ಹೆಸರು ಇವರಿಗೆ ಸಿಗಬೇಕು ಅನ್ನುವಂಥದ್ದು ಅಷ್ಟೇ. ಅಲ್ಲಿ ಎಲ್ಲೋ ನಾನು ಮತ್ತೇನೋ ಅದನ್ನ ಹೇಳ್ಬೇಕು ಅನ್ಸುತ್ತೆ. ಭಕ್ತ ಕುಂಬಾರದಲ್ಲಿ ಮಗುನ ತೆಗೆದ್ಬಿಡ್ತಾರೆ ದೊಡ್ಡವರು, ಒಂದು ತಳ್ಬಿಡ್ತಾರೆ, ಅಯ್ಯೋ ಅಂತಂದು ಹೇಳ್ಬಿಟ್ಟು ತಳ್ಬಿಡ್ತಾರೆ. ಅಯ್ಯೋ ಅಂತ ಹುಡುಕ್ತಾರೆ, ಮಗು ಇರುತ್ತೆ. ತುಳಿದ್ಬಿಟ್ರಲ್ಲ ಮಗುನ ಅಂತಂತ ಹೇಳ್ತಾರೆ. ಆಮೇಲೆ ಎಲ್ಲ ಪಂಚಾಯತ್ ಮಾಡ್ತಾರೆ. ಆ ಕಾಲಲ್ಲಿ ತೊಳೆದಿದ್ದು ಆ ಕಾಲನ್ನ ಕತ್ತರಿಸು ಅಂತಾರೆ, ಇನ್ನೊಬ್ಬರನ್ನ ಕೈನ ಕತ್ತರಿಸು ಅಂತಾರೆ, ಇನ್ನೊಬ್ರು ಕಣ್ಣು ತೆಗಿ ಅಂತಾರೆ. ಹೌದು, ಕತ್ತರಿಸಿ ಅವ್ರ ಕಣ್ಣು ತೆಗಿರಿ, ಅವ್ರನ್ನ ಕೊಂದು ಹಾಕಿ ಅಂತಾರೆ. ಹೋಗಿರೋ ನನ್ನ ಮಗನ ಪ್ರಾಣನ ವಾಪಸ್ ಕೊಡ್ತೀರಾ ಅಂತ ಕೇಳ್ತಾರೆ. ಇದಲ್ವಾ ಸತ್ಯ? ಯಾವ ನ್ಯಾಯನ ದಕ್ಕಿಸ್ಕೊಡೋಕ್ಕಾಗತ್ತೆ ಮನುಷ್ಯ? ಒಂದ್ಸರಿ ಹೋಗಿರೋ ಪ್ರಾಣನ ವಾಪಸ್ ತೊಗೊಂಬರೋಕ್ಕಾಗಲ್ಲ. ಈ ಸನ್ನಿವೇಶಗಳನ್ನೆಲ್ಲ ನಾವು ನೆನೆಸ್ಕೊಂಡಾಗ ಅಮ್ಮವರು ಅಣ್ಣವರೆಲ್ಲ ಅಭಿನಯ ಮಾಡಿದ ದಿನಗಳನ್ನ ಈ ಗಳಿಗೆಗಳು ಕೆಲವು ಹಿರಿಯರು ನೋಡ್ತಾರೆ. ನೋಡಿಬಿಟ್ಟು ಮಕ್ಕಳನ್ನು ಕೂಡ ನೀವು ಹೀಗಿರಬೇಕು ಅಂತ ಹೇಳೋಕ್ಕೆ ಒಂದು ಉದಾಹರಣೆ ಆಗುವಂಥದ್ದು ಹಳೆ ಚಿತ್ರಗಳೇನೆ. ಅದು ಇವತ್ತಿನವರೆಗೂ ಅದು ಸತ್ಯ, ಇನ್ನು ಮುಂದೆನೂ ಸತ್ಯ. ಅಮ್ಮವ್ರ ಜೊತೆ ಕಳೆದಂಥ ಎಲ್ಲ ಕ್ಷಣವೂ ಕೂಡ ಅಮೂಲ್ಯವಾದದೆ. ಅದರಲ್ಲೂ ನೀವು ಮರೆಯಲಾಗದಂಥ ಕ್ಷಣ ಯಾವುದು ಸರ್? ಮರೆಯಲಾಗದ ಕ್ಷಣ ಯಾವುದು ಅಂದರೆ, ಅಯ್ಯೋ ದೇವ್ರೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಸರಿ, ಎಲ್ಲರೂ ಒಂದು 9 ಗಂಟೆವರೆಗೂ ಪಾಪ ಜೊತೆಲಿರ್ತಾರೆ. ಆಮೇಲೆ ನಾನು ಅಮ್ಮನೇ ಮಲಗಿರ್ತೀವಿ. ಅವರಿಗೆ ನಾನು ಎಬ್ಸಕ್ಕೆ ಕಷ್ಟ ಶೌಚಕ್ಕೆ ಹೋಗುವಾಗ. ಹಾಗೂ ಅವರು ವಿನೋ ಅಂತಾರೆ, ತಕ್ಕಂತ ನೆನ್ಬಿಡ್ತೀನಿ. ಏನಮ್ಮ ಅಂತ ಕೇಳಿದಾಗ, ಬಾಪ ಸ್ವಲ್ಪ ಕರ್ಕೊಂಡು ಹೋಗು ಅಂತ ಹೇಳೋರು. ಈ ಕೈಗಳಲ್ಲಿ ಎತ್ಕೊಂಡು ಹೋಗಿದ್ದೀನಿ ನಮ್ಮಮ್ಮನ.
ದೇವ್ರ ಕಣಪ್ಪ ಅಂತವ್ರು. ಯಾವ ತಾಯಿನ ಉಳಿಸ್ಕೊಳಕ್ಕಾಗ್ತೀರ? ಯಾವ ದೇವ್ರಿ ನಾವು? ಅದನ್ನು ಆಗತ್ತೆ ಮನ್ಸಿಗೆ. ಅವ್ರ ಬಾಯಲ್ಲಿ ನಾವು ದೇವ್ರು ಅಂತ ಹೆಸರು ತಗೋಬೇಕಾದ್ರೆ ಬಹುಶಃ ನಮ್ಮ ಜನ್ಮ ಸಾರ್ಥಕ. ಸಾಕು, ಏನು ಬೇಕಾಗಿಲ್ಲ ಅಷ್ಟೇ. ಏನು ಸಂಪಾದನೆ ಮಾಡ್ಬೇಕು ಹೇಳಿ ನೀವು? ಎಷ್ಟು ಕೋಟಿಗಳು ಸಂಪಾದನೆ ಮಾಡ್ಬೇಕು ಮನುಷ್ಯ? ತಿಳುವಳಿಕೆ ಹೇಳ್ಕೊಟ್ಟವ್ರು. ನೀನು ತಿಂದು 4 ಜನಕ್ಕೆ ಊಟ ಮಾಡ್ಸಪ್ಪ, ಅದು ಬಿಟ್ಟರೆ ಏನೂ ಇಲ್ಲ ಕಣ ಈ ಭೂಮಿ ಮೇಲೆ ಅಂತಂತ ಹೇಳೋರು. ಹೇಳ್ರಿ ಏನಿದೆ? ಎಷ್ಟು ಕೋಟ್ಯಾಧೀಶ್ವರನಾದರೂ ಕೂಡ ಆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ, ನಾಳೆ ಊಟ ಇವತ್ತು ಮಾಡಲ್ಲ ಅವನು. 1 ತಿಂಗಳು ಊಟ ಒಂದೇ ದಿವಸ ಮಾಡೋಕ್ಕೂ ಆಗಲ್ಲ. ಇದ್ದ ಈ ಪ್ರಪಂಚದ ಕಡು ಸತ್ಯ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಬದುಕ್ತೇವೆ ನೋಡಿ. 3 ಹೊತ್ತಿನ ಊಟ 1 ಹೊತ್ತು ಮಾಡೋಕ್ಕಾಗತ್ತಾ? ಅದು ಯಾರೋ ಪಂಥ್ಯ ಇಡ್ತಾರೆ, 100 ಮುದ್ದೆ ತಿಂತಾರೆ. ಯಾರೋ ಒಂದ್ಸರಿ ತಿಂತಾನೆ ಪ್ರಾಣ ಕಳ್ಕೊಂಡ್ಬಿಟ್ರು. ಅದು ಆ ಥರ ಅಚಾತುರ್ಯ ಆಗೋಗುತ್ತೆ ಅಷ್ಟೇ. ಆದರೆ ಇದೇ ಸತ್ಯ. ಮನುಷ್ಯ ಬಾಳೋದು ಆ 3 ಹೊತ್ತಿನ ಊಟಕ್ಕೆ. ಬಹುಶಃ ದೇವ್ರ ಶಕ್ತಿ ಕೊಟ್ಟಾಗ ನಾವು ಅದನ್ನು ಸರಿಯಾಗಿ ನಡೆಸ್ಕೊಂಡೋದ್ರೆ ಅದೆಷ್ಟೋ ಸಾಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಎಷ್ಟೋ ಸರಿ ನಾನು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅವ್ರು ನೀಡುವಂಥ ಪ್ರಸಾದನ ತಿಂದು ಆ ಸುಸ್ತಾಗಿ ಬಂದಿರುವಾಗ ಅದು ಎಷ್ಟೋ ನಮಗೆ ಶ್ರೇಷ್ಠ ಅನ್ನಿಸ್ತದೆ. ಅಂಥ ಅಮ್ಮ ಎಲ್ಲರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರಿಗೆ ಊಟ ಮಾಡಿಸಿ ನೀನು ಊಟ ಮಾಡು ಅಂತ ಹೇಳೋ ತಾಯಿನೇ ಕಷ್ಟ ಈ ಭೂಮಿ ಮೇಲೆ, ತುಂಬ ಕಷ್ಟ.